ಅತಿ ಹೆಚ್ಚು ಕಾಣುವಂಥ ರಾಜ್ಯದಲ್ಲಿ ಗುಜರಾತಲ್ಲಿ ಅತಿ ಹೆಚ್ಚು ಕಾಣುವಂಥದ್ದು ಇವು. ಇವ್ರ ಬಗ್ಗೆ ಇವು ಹಲವಾರು ಕಲರ್ ಬರ್ತವೆ. ಅದ್ರ ಬಗ್ಗೆ ಇವರು ಮಾಹಿತಿ ನೋಡವ. ಯಾವ ಊರಿಂದ ಸಾಕಿರೋದು ಇಲ್ಲಿ ಬಂದಿರೋದನ್ನು? ಇವು ಕೇರ್ಪೇಟೆ ತಾಲೂಕು ಬುಕ್ಕನಕೆರೆ ಹೋಬಳಿ ಕುರುಬಳ್ಳಿಯಲ್ಲಿ ಫಾರ್ಮ್ ಇರೋದು. ನಮ್ಮ ಹತ್ರ ಒಂದು 60-70 ಗೀರಸುಗಳಿದ್ದಾವೆ. ಸೊ ಇವತ್ತು ಕೃಷಿ ಮೇಳ ಅಲ್ಲ, ಹಂಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಮತ್ತೆ ನಿಮಗೆ ಈ ಕರ್ನಾಟಕದಲ್ಲಿ ಇರೋ ಜಾತಿ ಉಳಿಸೋದ್ ಬದಲು ನೀವು ಗುಜರಾತಿಂದ ತಂದಿದ್ದೀರಲ್ಲ, ಅದಕ್ಕೆ ಏನು ಸರ್ ಈ ವ್ಯತ್ಯಾಸ ಐತಲ್ವಾ? ಕರ್ನಾಟಕದ ತಳಿಗಳು ಹಳ್ಳಿಕಾರು, ಈ ಮಲ್ನಾಡ್ಗಿಡ್ಡ, ಅಮೃತ್ ಮಹಲ್ ಇವೆಲ್ಲ ಏನಂದ್ರೆ ಕಲ್ಟಿವೇಶನ್ ಪರ್ಪಸ್. ಈ ದೇಶೀಯ ತಳಿಗಳಾದವು ಏನಂದ್ರೆ ಅತಿ ಹೆಚ್ಚು ಹಾಲು ಕೊಡುತ್ತೆ, ಮತ್ತೆ ಹೆಚ್ಚಿನ ಗಂಧ ಸಗಣಿ ಕೊಡುತ್ತೆ. ಇದರಿಂದ ಇದು ಇನ್ಕಮ್ ಜಾಸ್ತಿ ಇರುತ್ತೆ. ಈಗ ಡೈರಿ ಫಾರ್ಮಿಂಗ್ ಮಾಡ್ಬೇಕಂದ್ರೆ ಹಳ್ಳಿ ಕಾರ್ ಇಟ್ಕೊಬಿಟ್ಟು ನೀವು ಹಾಲು ಕರೆದ್ಬಿಟ್ಟು ಡೈರಿ ಕರೆದು ಕರೆದು ಮನೆಗೆ ಒಂದು ಪಾಯಿಂಟ್ ಕರೆಯೋದೇ ಕಷ್ಟ ಪಾಪ. ಅದಕ್ಕೆ ಕರು ಕೆಟ್ಟೋಯ್ತದೆ ಆತ್ರ 3 ಲೀಟರ್ ಹಾಲು ನೋಡ್ಕೊ ಹೋದ್ರೆ. ಹಂಗಾಗಿ ಇದು ಕಮರ್ಷಿಯಲ್ ಆಕ್ಟಿವಿಟೀಸ್, ಡೈರಿ ಇಂಡಸ್ಟ್ರಿ ಅಂತ ಬಂದಾಗ ನೀವು ಅತಿ ಹೆಚ್ಚು ಹಾಲು ಕೊಡುವಂಥದ್ದು ಗೀರು. ತುಂಬಾ ಒಳ್ಳೆ ಕ್ವಾಲಿಟಿಲಿ ನಮ್ಮ ದೇಶೀಯ ತಳಿಯಲ್ಲಿ. ಹಂಗಾಗಿ ಎಲ್ಲರೂ ದೇಶೀಯ ತಳಿ ಹಾಲಿಗಾಗಿ ಉಪಯೋಗಿಸೋದು ಗೀರ್ನ ಜಾಸ್ತಿ ಉಪಯೋಗಿಸ್ತಾರೆ. ನಮಗೆ ಮತ್ತೆ ಇದ್ರದ್ದು ಲುಕ್, ಇದ್ರದ್ದು ಒಂದೇ ಕಲರ್ ಬರುತ್ತಾ? ನೀವು ಗಿರ್ರಲ್ಲಿ ಅನೇಕ ಕಲರ್ ಇರ್ತದೆ, ಮತ್ತೆ ಗಿರ್ರಲ್ಲಿ ವ್ಯತ್ಯಾಸನೂ ಇರ್ತದೆ. ಮತ್ತೆ ಅದ್ರ ವ್ಯತ್ಯಾಸ ಬಗ್ಗೆ ಈಗ ಹಳ್ಳಿಕಾರ್ಗೆ ಸಣ್ಣ ಬುಂಡೆ ಹಂಗಂದಾಗ ಈ ಓರಿ ಬಗ್ಗೆ ಇದು ಎಷ್ಟನೇ ನಂಬರ್ ಇದು ಸರ್? ಇದು ನೀವು ಗುಜರಾತಲ್ಲಿ ತಂದಿರೋ ಓರಿ ಅಲ್ವಾ ನೀವು? ಇದು ಗುಜರಾತಲ್ಲಿ ಗಿರ್ಗೋ ಜತನ್ ಸಂತಾನ್ ಅಂತ ಒಂದು ಬ್ರೀಡಿಂಗ್ ಸೆಂಟರ್ ಇದೆ. ಅಲ್ಲಿಂದ ಬಂದಿರೋ ರಿಜಿಸ್ಟರ್ಡ್ ಬಿಲ್ಲು, ರಿಜಿಸ್ಟರ್ ನಂಬರ್ ಅಂತ ಇರ್ತದೆ. ಇದು RJ ಅಂತ ಇದೆ ನೋಡಿ, ಹಿಂದೆ ಸೀಲ್ ಐತೆ ಅದ್ರದ್ದು. ಯಾಕೆಂದ್ರೆ ಇದು ಒಂದೇ ಪ್ರಾಡಕ್ಟ್ ಗುಜರಾತಲ್ಲಿ, ಇದೊಂದು ಬ್ರೀಡ್ ಒಬ್ಬರಿಗೆ ಕೊಡೋದು. ಅಲ್ಲಿ ಇಷ್ಟು ನಂಬರ್ ಅಂತ ಇರ್ತದೆ ಅಲ್ವಾ ಸರ್? ಒಂದು ಗೂಳಿ ಇದು ಈಗ 50 ಹಸು ತಗೋತೀವಿ ಅಂತಂದ್ರೆ ಒಂದು ಗೂಳಿ ಕೊಡ್ತಾರೆ ಅವರು, ಅದು ಅದೇ ರಿಜಿಸ್ಟರ್ ಆಗುತ್ತದೆ. ಅದು ಸೆಟ್ ಆಗೋನೇ ಕೊಡೋದು ಕ್ರಾಸಿಂಗ್ಗೆ. ಇದಕ್ಕೆ ಯಾವ ಕಲರ್ ಸೆಟ್ ಆಗುತ್ತೆ ಬೇರೆ ಅದೇ ಓರಿನೇ ಕೊಡೋದು. ಈ ಗಿರಲ್ಲಿ ಬೇರೆ ಕಲರ್ ಅವೇ, ಅದಕ್ಕೆ ಓರಿ ಕೊಡಲ್ಲ. ಅವ್ರು ಯಾವ ಚಾಯ್ಸ್ ಮಾಡ್ಕೋತಾರೆ, ಫಾರಮ್ಗೆ 60 ಹಸು ತಗೋತಾರೆ, ಅದ್ರ ಸೂಟೇಬಲ್ ಆಗಿರೋ ಓರಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಈಗ ಹಸು ತಂದ್ಬಿಡ್ತಾರೆ 4 ಹಸುನ ಫಾರಮ್ಗೆ ಅಂದ್ಬಿಟ್ಟು ಓರಿ ಕ್ರಾಸಿಂಗ್ ಇಲ್ಲೆಲ್ಲ ಸೆಟ್ ಆಗಲ್ಲ ಅಂದ್ಬಿಟ್ಟು ಅವ್ರು ಓರಿ ತಗೊಂಡ್ರೆ 50 ಹಸ ಕೊಡೋದು ಅಂತ ರೂಲ್ಸ್ ಏನೋ ಇರ್ತದೆ ಅಲ್ವಾ ಸರ್? ಈಗ ಒಂದು ಫಾರಮ್ ಮಾಡ್ತೀನಿ ಅಂತ ಅಂದ್ಬಿಟ್ಟು 4-5 ಗಿರ್ ಕಟ್ಗಳಂಗಿಲ್ಲ. ಇವ್ರು 60 ಹಸ ಬಂಡವಾಳ ಹಾಕಿದ್ದಾರೆ. 60 ಹಸುಗೆ ಇವ್ರು ಓರಿ ಕೊಟ್ಟಿರೋದು. ಈಗ ಓರಿ ಮೇಲೆ ದುಡ್ಡು ಹಾಕಂಗಿಲ್ಲ, ಹಸು ಮೇಲೆ ದುಡ್ಡು ಹಾಕಂಗಿಲ್ಲ. ಎರಡು ಕೂಡ ಬಂದಿರೋದಕ್ಕೆ ಈ ಓರಿ ಉಳಿಸ್ಕೊಂಡ್ರೆ ಹಸು ಉಳಿಸ್ಕೊಂಡಂಗೆ. ಈಗ ಒಂದು ಪರ್ಚೇಸ್ಗೆ ಈಗೇನಾರು ಬರೀ ಹಸ್ಕೊಳ್ ತಂದ್ಬಿಟ್ಟಿದ್ರೆ ಕ್ರಾಸಿಂಗ್ ಹೋಗ್ಬೇಕಂದ್ರೆ 40 ಸಾವಿರ ದುಡ್ಡು ಕೇಳ್ತಾರೆ. ಏನು ಸರ್? ಈಗ ಗುಜರಾತಿಂಗ್ ಕ್ರಾಸಿಂಗ್ ಹೋಗ್ತದ 60 ಹಸ ತಂದ್ಬಿಟ್ಟು ಹಂಗೆ ಹೋಗ್ತದ. 4-5 ಹಸು ಸಾಕಿದ್ಮೇಲೆ ಒಂದು ಓರಿ ಇಟ್ಕೊಳ್ಳೇಬೇಕು. 4-5 60 ಸಾಕಿದೀನಿ ಅಂದ್ಬಿಟ್ಟು 60ಗೂ ಆ ಟೈಮಿಂಗ್ಗೆ ಕ್ಯಾಚ್ ಆಗ್ಬೇಕಲ್ಲ ಅಂತ ನೀವು ಸಾಕೊಂಡಿರಿ ಸರಿ. ಸರ್ ಇದು ಯಾವ್ಯಾವ ಕಲರ್ ಬರುತ್ತೆ? ಮತ್ತೆ ಇವರಲ್ಲಿ ಗೀರ್ಲಿ 7-8 ವೆರೈಟಿ ಬರುತ್ತೆ. ಒಂದು ಭಾವನಗರು, ಇನ್ನೊಂದು ಬಾಡ್ವಾ, ಜಸ್ಟನ್ನು, ಕಾಟೆವಾಡಿ ಅಂತೇಳಿ. ಅದರಲ್ಲಿ ಟಾಪ್ ಕ್ವಾಲಿಟಿ ಭಾವನಗರ್ ಅಂದ್ರೆ ಇದು ಭಾವನಗರ್ ಬ್ರಿಡ್ನಲ್ಲಿ ಇದೆ. ಸೊ ಮತ್ತೆ ಕಲರ್ ವೆರೈಟಿ ಬಂತಂದ್ರೆ ಪ್ಯೂರ್ ವೈಟ್ ಬರುತ್ತೆ, ಅದು ಶ್ವೇತ ಕಪಿಲ ಅಂತ ಹೇಳ್ತಾರೆ. ಇನ್ನೊಂದು ಪ್ಯೂರ್ ಬ್ಲ್ಯಾಕ್ ಬರುತ್ತೆ, ಪ್ಯೂರ್ ಬ್ಲ್ಯಾಕ್ ಬಂದ್ರೆ ಜೆಡ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಇನ್ನೊಂದು ಚುಕ್ಕಿ ಬರುತ್ತೆ, ಅದನ್ನ ಲಿಲಿಡಿ ಅಂತ ಹೇಳ್ತಾರೆ. ಇದು ಬಂದು ಭಾವನಗರ್, ಇದು ಲಾಲ್ ಕಲರ್. ನಾರ್ಮಲ್ ಆಗಿ ಈ ಕಲರ್ ಅಲ್ಲಿ ಕಂಡು ಬರ್ತವೆ. ಇನ್ನು ಡಿಫ್ರೆಂಟ್ ಬಂದ್ರೆ ಡಿಫ್ರೆಂಟ್ ನೇಮ್ ಇಂದ ಅದನ್ನ ಕರೀತಾರೆ. ಮತ್ತೆ ಇದಕ್ಕೆ ವ್ಯತ್ಯಾಸ ಇರ್ತಾವಲ್ಲ ಸರ್? ಇದಕ್ಕ ಇದೇನೇನೋ ಹೇಳ್ತಾರೆ, ಹಿಂಗೆ ನೋಡ್ಬೇಕು, ಹಿಂಗೆ ಸೆಲೆಕ್ಷನ್, ಇದು ಗಿರ್ರು, ಈ ಕೊಂಬಾಗ್ಬೋದು, ಇದೇನೋ ಹೇಳಿದ್ರು ಸರ್ ಒಬ್ರು ಯಾರೋ. ಸ್ವಲ್ಪ ಇಲ್ಲಿ ನೋಡಿ, ಗೀರ್ ಅಂದ್ರೆ ಈ ತರ ಕೊಂಬ್ ಪ್ಯಾಟರ್ನ್ ಇರಬೇಕು, ಎಡ್ ಈ ತರ ಪ್ಯಾಟರ್ನ್ ಇರಬೇಕು. ಅದು ಭಾವನಗರ್ಗೆ ಈ ತರ ಇರುತ್ತೆ. ಇನ್ನೊಂದು ಜಸ್ಟನ್ ಅಂತ ಬರುತ್ತೆ, ಇದು ರಿಂಗ್ ಬರುತ್ತೆ ಗೀರಲ್ಲಿ, ಆಯ್ತಾ? ಇನ್ನೊಂದು ಕಾಟೆವಾಡಿ ಅಂತ ಬರೋದಕ್ಕೆ ಕೊಂಬು ಇರ್ರೆಗ್ಯುಲರ್ ಶೇಪ್ ತಗೊಳುತ್ತೆ. ಸೊ ಆ ತರ ಇದು ಭಾವನಗರ್ ಬ್ಲಡ್ ಬಂದಿದೆ. ಆಮೇಲೆ ಕಲರ್ ಅಂತ ನೋಡಿದಾಗ ಮಧ್ಯೆ ಚುಕ್ಕಿ ಇದ್ರೆ ಅದನ್ನ ಲಿಲ್ಲಿಡಿ ಅಂತ ಹೇಳ್ತಾರೆ. ಕಂಪ್ಲೀಟ್ ವೈಟ್ ಇದ್ರೆ ಅದನ್ನ ಶ್ವೇತ ಕಪಿಲ ಅಂತ ಹೇಳ್ತಾರೆ. ಕಂಪ್ಲೀಟ್ ಬ್ಲ್ಯಾಕ್ ಇದ್ರೆ ಜೆಡ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಸೊ ಆ ತರ ಒಂದೊಂದು ಇದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ಇದರಲ್ಲೇ ಡೂಪ್ಲಿಕೇಟ್ ಕರು ಬರ್ತವೆ. ಮತ್ತೆ ಈ ಒರಿಜಿನಲ್ಗೆ ಈ ಮೊಕ್ಕ ಎಷ್ಟು ಉದ್ದ ಐತೆ, ಗಿರಿಗೆ ಕಿವಿನೂ ಕೂಡ ಅಷ್ಟೇ ಇರ್ತದೆ. ಹಳ್ಳಿ ಕಾರು ಬೇರೆ ಜಾತಿಗೆಲ್ಲ ಕಿವಿ ಇಷ್ಟು ಅಗಲ ಬರಲ್ಲ. ನೋಡಿ ಈ ಮೂತಿ ಎಷ್ಟು ಉದ್ದ ಐತೆ, ಮೂತಿ ಅಷ್ಟೇ ಇರ್ಬೇಕಂತೆ. ಹೌದು ಈ ಮೂತಿ ಅಷ್ಟೇ ಇದ್ರೆ ಗಿರ್ರದು. ಹೌದು. ಇವು ನ್ಯಾಚುರಲ್ ಆಗಿ ನಮ್ಮ ಇತರಂಗೆಲ್ಲ ಮೂಗ್ದಾರ ಏನು ಹಾಕಲ್ಲ. ಇವು ಶಾಂತಿ ಸ್ವಭಾವ, ಏನು ರಫೀಸ್ ಏನು ಮಾಡಲ್ಲ. ಅದು ಮೂಗ್ದಾರನು ಚುಚ್ಚಲ್ಲ ಇವಕ್ಕೆ. ಏನಿಲ್ಲ ತುಂಬಾ ಸಾಫ್ಟ್. ಈಗ ನೀವು ಫಾರಂ ಮಾಡ್ಕೊಂಡಿದ್ದೀರಲ್ಲ, ಈಗ ನಿಮ್ಮ ಹತ್ರ ಈಗ ಆಯಿಲ್ಲಾರು ಮತ್ತೆ ತುಪ್ಪ ಏನಾರು ಸಿಗ್ತಾವ? ಸಿಗುತ್ತೆ. ನಿಮ್ಮ ಹತ್ರ ಏನ್ ರೇಟ್ ಕೊಡ್ತೀರಾ? ನೀವು ಡೆಲಿವರಿ ಮಾಡ್ತೀರಾ? ನಿಮ್ಮ ಫಾರಂಗೆ ಮತ್ತೆ ಫಸ್ಟ್ ನಿಮ್ಮ ಫಾರಂ ನ ಡೀಟೇಲ್ಸ್ ಹೇಳಿ, ಎಲ್ಲಿರೋದು? ನಮ್ದು ಮಂಡ್ಯ ಡಿಸ್ಟಿಕ್, ಕೇರ್ಪೇಟೆ ತಾಲೂಕು, ಮತ್ತೆ ಕುರುಬಳ್ಳಿ ಅನ್ನೋ ಗ್ರಾಮದಲ್ಲಿ ನಮ್ಮ ಹಸುಗಳು ಫಾರ್ಮ್ ಇರೋದು. ಸೊ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಗೀ ಹಸುವಿನ ಹಾಲನ್ನ ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ, ತುಪ್ಪ ಮಾಡ್ತೀವಿ, ಎಣ್ಣೆ ಮಾಡ್ತೀವಿ, ಪನ್ನೀರ್ ಮಾಡ್ತೀವಿ, ಇದನ್ನೆಲ್ಲ ಮಾಡ್ತೀವಿ. ಜೊತೆಗೆ ಕೋಲ್ಡ್ ಪ್ರೆಸ್ಡ್
ಆಯಿಲ್, ವುಡ್ ಪ್ರೆಸ್ಡ್ ಆಯಿಲ್, ಇವೆಲ್ಲ ಎಣ್ಣೆಗಳು ಸಿಗುತ್ತೆ ನಿಮಗೆ. ಶೇಂಗಾ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಮತ್ತೆ ಕೊಬ್ಬರಿ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಹರಳೆಣ್ಣೆ ಇರ್ಬೋದು. ಈಗ ನಿಮ್ಮ ಕೆಜಿ ನೀವು ತುಪ್ಪನ ಪ್ರಾಡಕ್ಟ್ ಮಾಡ್ತೀರಾ, ಈಗ ನೀವು ನಿಮ್ದೇ ಬ್ರ್ಯಾಂಡ್, ಈಗ ನಿಮ್ಮಗಳದೇನ ಇದು? ಹೌದು, ನಮ್ದೇ ಬ್ರ್ಯಾಂಡ್ ಶ್ರೀಗೌರಿ ಆರ್ಗ್ಯಾನಿಕ್ಸ್. ಇದು ಏನ್ ರೇಟ್ 1 kg? ಇದು 2200 ಇದೆ ಸರ್. ಈಗ ನಮ್ಮ ಡೈರೆಕ್ಟ್ ಫಾರ್ಮಿಗೆ ಬಂದು ಅದೆಲ್ಲ ನೋಡಿ ತಗೊಂಡ್ರೆ 2000 ಕೊಡ್ತೀವಿ. ಕೃಷಿ ಮೇಳದಲ್ಲೂ 2000ಕ್ಕೆ ಕೊಡ್ತಿದೀವಿ. ಈಗ ಹೊರಗಡೆ ನಮ್ಮ ವೆಬ್ಸೈಟ್ ಅಲ್ಲಿ ಬುಕ್ ಆದ್ರೆ ಇಲ್ಲ ಡೈರೆಕ್ಟ್ ಡೋರ್ ಸ್ಟೆಪ್ ಡೆಲಿವರಿ ಕಳಿಸ್ಬೇಕು ಅಂತಂದ್ರೆ ಹೋಮ್ ಡೆಲಿವರಿಗೆಲ್ಲ ಇದು ಬಂದು 2200 ಆಗುತ್ತೆ. MRP ಏನಿರುತ್ತೆ ಅಷ್ಟೇ ಆಗುತ್ತೆ. ಕೊರಿಯರ್ ಚಾರ್ಜಸ್ ಫ್ರೀ ಇರುತ್ತೆ. ನೋಡಿ, ನಿಮ್ಗೆ ಏನಾರ ತುಪ್ಪ ಬೇಕಾಗಿರ್ಬೋದು, ಇಲ್ಲ ಅಂದ್ರೆ ಇವರೇ ನೀವು ಒಂದು ಗಿರ್ಕರು ಸಾಕ್ತಿವಿ, ನಿಮ್ಮ ಹತ್ರ ಗಿರ್ಕರ್ಗಳನ್ನ ಕೊಡ್ತೀರಾ ನೀವು ಸೇಲ್ಸಿಗೆ? ಕರುಗಳು, ಹಸುಗಳು ಎಲ್ಲ ಸಿಗುತ್ತೆ. ಮತ್ತೆ ಇವರು ಹೆಚ್ಚಿನ ಮಾಹಿತಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಕರುಗಳು ಸಾಕ್ಬೇಕು, ಗೀರ್ ಕರುಗಳು ಬೇಕು, ಈಗ ಸಾವಯವ ಕೃಷಿ ಮಾಡ್ಬೇಕಂದ್ರೆ ದೇಸಿ ಹಸುಗಳು ಬೇಕು ಅಂತಾರೆಲ್ಲ ಗೀರ್ನ ತುಂಬಾ ಲೈಕ್ ಮಾಡ್ತಾರೆ. ಹಸುಗಳು ಕರುಗಳು ಏನ್ ಬೇಕು ಅಂದ್ರೆ ನಮ್ಮ ಫಾರ್ಮಿಗೆ ಬಂದು ನೋಡಿ ತಗೋಬಹುದು. ಹಸುಗಳಾದ್ರೆ ಒಂದು 60,000ದಿಂದ ಒಂದು 80-85,000 ತನಕ ಸಿಗುತ್ತೆ. ತುಂಬಾ ಚೆನ್ನಾಗಿರೋ ಹಸು. ಕರು ಆದ್ರೆ 1 ಇಯರ್ ಮೇಲ್ಪಟ್ಟದ ಕರು ಒಂದು 20,000ದಿಂದ 30-35,000 ತನಕ ಸಿಗುತ್ತೆ. ಮತ್ತೆ ಬ್ರೀಡಿಂಗ್ ಬುಲ್ಗಳು ಬೇಕು ಅಂದ್ರೂ ಬ್ರೀಡಿಂಗ್ ಬುಲ್ಗಳು ಕೂಡ ಸಿಗುತ್ತೆ ಫಾರ್ಮಲ್ಲಿ. ಹೆಚ್ಚಿನ ಮಾಹಿತಿಗೆ ಅವ್ರದ್ದು ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರು, ಬಯೋ ನಂಬರ್ ಎಲ್ಲ ಹಾಕಿರ್ತೀವಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸ್ಬೋದು. ಇಷ್ಟೊತ್ತು ಗಂಟ ಮಾತಾಡೋದಕ್ಕೆ ಧನ್ಯವಾದಗಳನ್ನ. ಥ್ಯಾಂಕ್ ಯು.